ಹಾಯ್ ಎಲ್ರಿಗೂ. ನಿಮ್ಮ ಇನ್ವೆಸ್ಟ್‌ಮೆಂಟ್ ಜರ್ನಿಯಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಅಡೆತಡೆಗಳು ಬೇಡ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಪ್ಯಾನ್ ಕಾರ್ಡು ಲಿಂಕ್ ಆಗಿರ್ಬೇಕು. ಹೌದು. ಅದು ಕೂಡ 31 ಮಾರ್ಚ್ 2023 ಒಳಗೆ. ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಯಾವುದೇ ಟ್ರೇಡ್ ಅಥವಾ ಇನ್ವೆಸ್ಟ್‌ಮೆಂಟ್ ಮಾಡ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ಮತ್ತೆ ಪ್ಯಾನ್ ಕಾರ್ಡು ಲಿಂಕ್ ಆಗಿರ್ಬೇಕು. ಬನ್ನಿ ಅದು ಲಿಂಕ್ ಆಗಿದ್ಯಾ ಇಲ್ವಾ ಅನ್ನೋದರ ಸ್ಟೇಟಸ್ ಬಗ್ಗೆ ನೋಡೋಣ. ಹಾಗೆ ಲಿಂಕ್ ಆಗಿಲ್ಲ ಅಂದ್ರೆ ಇವತ್ತೇ ಲಿಂಕ್ ಕೂಡ ಮಾಡ್ಸೋಣ. ಈಗ ಬನ್ನಿ ನಿಮ್ಮ ಆಧಾರ್ ಕಾರ್ಡು ಮತ್ತೆ ಪ್ಯಾನ್ ಕಾರ್ಡು ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದರ ಸ್ಟೇಟಸ್ ನ ನಾವು ಚೆಕ್ ಮಾಡೋಣ. ಈಗ ಸ್ಟೇಟಸ್ ನೋಡ್ಬೇಕಂದ್ರೆ ಫಸ್ಟ್ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾಗುತ್ತೆ. ಲಿಂಕ್ ನ ನಾವು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಸಪೋಸ್ ನೀವೇನಾದ್ರು ಮೊಬೈಲ್ ಅಲ್ಲೇ ಇದನ್ನ ಮಾಡ್ಬೇಕು ಅಂತಂದ್ರೆ ಗೂಗಲ್ ಕ್ರಾಮ್ ಇರುತ್ತಲ್ಲ, ಸೊ ಅಲ್ಲಿ ನೀವು 3 ಡಾಟ್ಸ್ ನ ಸೆಲೆಕ್ಟ್ ಮಾಡಿ ಅಲ್ಲಿ ಡೆಸ್ಕ್ಟಾಪ್ ಸೈಟ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಂತರ ಬ್ರೌಸರು ಡೆಸ್ಕ್ಟಾಪ್ ವ್ಯೂ ಅಲ್ಲಿ ಬರುತ್ತೆ. ಸೊ ನಂತರ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಅವ್ರು ನಿಮ್ಗೆ ಕೇಳ್ತಾರೆ. ಸೊ ನೀವು ನಂಬರ್ಸ್ ನ ಇಟ್ಕೊಂಡಿರ್ಬೇಕು. ಮೊದಲು ನೀವು ಪ್ಯಾನ್ ಕಾರ್ಡ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಪ್ಯಾನ್ ಕಾರ್ಡ್ ಎಂಟ್ರಿ ಆದ್ಮೇಲೆ ನೀವು ಆಧಾರ್ ಕಾರ್ಡ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ನಂಬರ್ ಏನಿರುತ್ತೆ ಅದು. ನಂತರ ಅಲ್ಲಿ ನಿಮ್ಗೆ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಆಗ ನಿಮ್ಗೆ ಸ್ಟೇಟಸ್ ನೀಟಾಗಿ ಗೊತ್ತಾಗುತ್ತೆ. ಈಗ ಅವೆರಡು ಲಿಂಕ್ ಆಗಿದ್ರೆ ಲಿಂಕ್ ಆಗಿರೋ ಸ್ಟೇಟಸ್ ನ ಕಳಿಸ್ತಾರೆ. ಇನ್ನ ಲಿಂಕ್ ಆಗಿಲ್ಲ ಅಂತ ಅಂದ್ರೆ ಆಗ ನೋಟಿಫಿಕೇಶನ್ ನ ಕಳಿಸ್ತಾರೆ. ಅದ್ರೊಳಗೆ ಲಿಂಕ್ ಆಧಾರ್ ಅನ್ನೋ ಲಿಂಕ್ ಇರುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮತ್ತೆ ಪ್ಯಾನ್ ಮತ್ತೆ ಆಧಾರ್ ಕಾರ್ಡ್ ನ ಟೈಪ್ ಮಾಡ್ಬೇಕಾಗತ್ತೆ ವ್ಯಾಲಿಡೇಟ್ ಮಾಡೋದಿಕ್ಕೆ. ಸೊ ಹಾಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ ನ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಹಾಗೆ ಆಧಾರ್ ಕಾರ್ಡ್ ನಂಬರ್ನ ಕೂಡ ಟೈಪ್ ಮಾಡ್ಬೇಕಾಗುತ್ತೆ. ಹಾಗೆ ಗವರ್ಮೆಂಟ್ ಏನ್ ಮಾಡಿತ್ತು ಅಂದ್ರೆ ಜೂನ್ 30th 2022 ಒಳಗೆ ಲಿಂಕ್ ಮಾಡೋದಕ್ಕೆ ಲಾಸ್ಟ್ ಡ್ಯೂ ಡೇಟ್ ಕೊಟ್ಟಿತ್ತು. ಬಟ್ ಯಾರು ಮಾಡಿಲ್ವೋ ಅವ್ರಿಗೆ ಲೇಟ್ ಫೀಸ್ ನ ಚಾರ್ಜ್ ಮಾಡ್ತಾರೆ. ಸದ್ಯಕ್ಕೆ ಅದು 1000 ರೂಪಾಯಿ ಇದೆ. ಈಗ ನೀವು ಆಧಾರ್ ಕಾರ್ಡ್ ನ ಟೈಪ್ ಮಾಡಿದ್ಮೇಲೆ ವ್ಯಾಲಿಡೇಟ್ ಅಂತ ಆಪ್ಷನ್ ಕೊಡ್ಬೇಕು. ಅಲ್ಲಿ ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ನಂತರ ನೀವು ಪ್ಯಾನ್ ಕಾರ್ಡ್ ನ ಅಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ಹಾಗೆ ಕನ್ಫರ್ಮ್ ಪ್ಯಾನ್ ಅಂತ ಇರುತ್ತೆ, ಅಲ್ಲಿ ಕೂಡ ಪ್ಯಾನ್ ಕಾರ್ಡ್ ನ ಟೈಪ್ ಮಾಡ್ಬೇಕಾಗುತ್ತೆ. ಹಾಗೆ ಮೊಬೈಲ್ ನಂಬರ್ನ ಕೂಡ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಇನ್ನ ನೀವು ಮೊಬೈಲ್ ನಂಬರ್ನ ಟೈಪ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ OTP ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಂಡು ಇಲ್ಲಿ OTP ನ ಕೊಡ್ಬೇಕಾಗುತ್ತೆ. ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ನಂತರ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಅಸೆಸ್ಮೆಂಟ್ ಇಯರ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ಅದರ್ ರಿಸೀಟ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಈಗ ಇಲ್ಲಿ ನಿಮ್ಗೆ ತೋರಿಸುತ್ತೆ 1000 ರೂಪೀಸ್ ಅಂತ. ಮತ್ತೆ ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಪೇಮೆಂಟ್ ಗೇಟ್ ವೇ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಬೇಕಂದ್ರೆ ನೀವು ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು ಅಥವಾ ಪೇ ಅಟ್ ಬ್ಯಾಂಕ್ ಕೌಂಟರು ಅಥವಾ RTGS, NEFT, ಸೊ ಇದನ್ನೆಲ್ಲ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಆದ್ರೆ ನೀವು UPI ಇಂದ ಪೇಮೆಂಟ್ ಮಾಡ್ಬೇಕಂದ್ರೆ ಆಗ ಪೇಮೆಂಟ್ ಗೇಟ್ ವೇ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾವ್ದಾದ್ರು ಒಂದು ಬ್ಯಾಂಕ್ ನ ನೀವು ಸೆಲೆಕ್ಟ್ ಮಾಡ್ಬೋದು. ಆ ಬ್ಯಾಂಕ್ ಅಲ್ಲಿ ನಿಮ್ಗೆ ಅಕೌಂಟ್ ಇರ್ಬೇಕು ಅಂತ ಏನಿಲ್ಲ. ಹಾಗೆ ಬಂದ್ರೆ ನಿಮ್ಗೆ ಅಲ್ಲಿ 1000 ರೂಪೀಸ್ ತೋರಿಸುತ್ತೆ. ಸೊ ಪೇ ನೌ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಅಲ್ಲಿ ನೀವು ಅಗ್ರಿ ಅಂತ ಒತ್ಮೇಲೆ ಮತ್ತೆ ಸಬ್ಮಿಟ್ ಟು ಬ್ಯಾಂಕ್ ಅಂತ ನೀವು ಪ್ರೆಸ್ ಮಾಡ್ಬೇಕಾಗುತ್ತೆ. ಸೊ ಅದು ಲೋಡ್ ಆಗ್ತಾ ಇದೆ. ಇಲ್ಲಿ ಪೇ ನೌ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ನಂತರ ಇಲ್ಲಿ UPI ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಬೋದು. ಆಗ ನಿಮ್ಮ UPI ಏನಿರುತ್ತೆ ID ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಟೈಪ್ ಮಾಡಿದ ನಂತರ ನೀವು ವೆರಿಫೈ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ನಂತರ ಪೇ ಅಂತ ಕೊಟ್ರೆ ಪೇಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಆಗುತ್ತೆ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದ್ಮೇಲೆ ನಿಮ್ಗೆ ಇಲ್ಲಿ ರಿಸೀಟ್ ಚಲನ್ ಸಿಗುತ್ತೆ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡಿದ್ದನ್ನ ನೀವು ನೋಡ್ಬೋದು. ಸೊ ನಿಮ್ಗೆ ಎಷ್ಟು ಪೇ ಮಾಡಿದ್ದೀರಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನೀವು ಏನಾದ್ರು ಮತ್ತೆ ನೀವು ಲಿಂಕ್ ನೋಡ್ಬೇಕು ಅಂತಂದ್ರೆ ಏನ್ ಸ್ಟೇಟಸ್ ಏನಿದೆ ಅದನ್ನ ನೋಡ್ಬೇಕು ಅಂದ್ರೆ ಸೊ ಆಗ ಆಧಾರ್ ಲಿಂಕ್ ಆಧಾರ್ ಸ್ಟೇಟಸ್ ನ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಆಗ ಮತ್ತೆ ಅದು ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಕೇಳುತ್ತೆ. ಹಾಗೆ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ನ ನೀವು ಕ್ಲಿಕ್ ಮಾಡ್ಬೋದು. ಹಾಗೆ ನೀವು ಈ ಲಿಂಕ್ ಏನಿದೆ ಇದನ್ನ 31 ಮಾರ್ಚ್ 2023 ಒಳಗೆ ನೀವು ಮಾಡ್ಬೇಕಾಗುತ್ತೆ. ಮಾಡಿಲ್ಲ ಅಂದ್ರೆ ಹಲವಾರು ಕಾನ್ಸಿಕ್ವೆನ್ಸಸ್ ನ ನೀವು ಫೇಸ್ ಮಾಡ್ಬೇಕಾಗುತ್ತೆ. ಮೊದಲನೇದು ಬಂದು ನಿಮ್ಮ ಪ್ಯಾನ್ ಇನ್ಆಪರೇಟಿವ್ ಆಗ್ಬಿಡುತ್ತೆ. ಹೌದು, ನಿಮ್ಮ ಪ್ಯಾನ್ ಇನ್ಆಪರೇಟಿವ್ ಆಯ್ತು ಅಂತಂದ್ರೆ ಎಲ್ಲೂ ಕೂಡ ನೀವು ಅದನ್ನ ಲಿಂಕ್ ಮಾಡೋದಿಕ್ಕಾಗಲ್ಲ, ಎಲ್ಲೂ ಕೂಡ ನೀವು ಇಂಟಿಮೇಟ್ ಮಾಡೋದಿಕ್ಕಾಗಲ್ಲ, ಫರ್ನಿಶ್ ಮಾಡೋದಿಕ್ಕಾಗಲ್ಲ. ಹಲವಾರು ಕಾನ್ಸಿಕ್ವೆನ್ಸಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ನಿಮ್ ಟ್ರೇಡಿಂಗ್ ಅಕೌಂಟ್ ಇನ್ಆಪರೇಟಿವ್ ಆಗ್ಬಿಡುತ್ತೆ. ಆಮೇಲೆ ನಿಮ್ಮ TDS ಕಲೆಕ್ಷನ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡ್ತಾರೆ, ಅಂದ್ರೆ ಹೈಯರ್ ರೇಟ್ಸ್ ಅಲ್ಲಿ ಕಟ್ ಮಾಡ್ತಾರೆ, ಯಾಕಂದ್ರೆ ನೀವು ಪ್ಯಾನ್ ಫರ್ನಿಶ್ ಮಾಡಿಲ್ಲ ಅಂತ. ಹಾಗೆ ಆಕ್ಟಿವ್ ಪ್ಯಾನ್ ಇಲ್ಲ ಅಂತಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಕೂಡ ಫೈಲ್ ಮಾಡೋದಿಕ್ಕಾಗಲ್ಲ.
ಅದರಿಂದ ನಿಮ್ಗೆ ಇಂಟ್ರೆಸ್ಟ್ ಬೀಳ್ಬೋದು, ಪೆನಲ್ಟಿ ಬೀಳ್ಬೋದು, ಹಾಗೆ ಪ್ರಾಸಿಕ್ಯೂಷನ್ ಕೂಡ ಆಗ್ಬೋದು ನಿಮ್ಮ ಇನ್ಕಮ್ ಬಗ್ಗೆ ನೀವು ಫರ್ನಿಶ್ ಮಾಡಿಲ್ಲ ಅಂತ ಡೀಟೇಲ್ಸ್ ನ. ಸೊ ಈ ರೀತಿಯಾದ ಕಾನ್ಸಿಕ್ವೆನ್ಸಸ್ ಜೊತೆಗೆ ನೀವು ಕೆಲವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರುತ್ತಲ್ಲ ವರ್ಷದಲ್ಲಿ ಆಗುವಂತದ್ದು, ಅದಕ್ಕೆ ನೀವು ಪ್ಯಾನ್ ನ ಕೋಟ್ ಮಾಡ್ಬೇಕಾಗುತ್ತೆ. ಕೋಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಪೆನಲ್ಟಿ ಕೂಡ ಬೀಳುತ್ತೆ. ಸೊ ಇದೆಲ್ಲ ಕಾನ್ಸಿಕ್ವೆನ್ಸಸ್ ಲಿಂಕ್ ಮಾಡದೇ ಇರೋದಕ್ಕೆ. ಲಿಂಕ್ ಆಗಿದ್ರೆ ನಿಮ್ಗೆ ಕೆಲವು ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಮೊದಲನೇದು ಬಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ನೀವು ಈಸಿಯಾಗಿ ಫೈಲ್ ಮಾಡ್ಬೋದು. ಹಾಗೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ರಿಸಿಪ್ಟ್ಸ್ ನ ಕೊಡೋದು ಏನಿರುತ್ತೆ ಅದನ್ನೆಲ್ಲ ಪ್ರಾಸೆಸ್ ನ ನೀವು ಎಲಿಮಿನೇಟ್ ಮಾಡ್ಬೋದು, ಯಾಕಂದ್ರೆ ಆನ್ಲೈನ್ ಅಲ್ಲಿ ಈಸಿಯಾಗಿ ನೀವು ಫೈಲ್ ಮಾಡ್ಬೋದು. ಹಾಗೆ ಆಧಾರ್ ಇ ವೆರಿಫಿಕೇಶನ್ ಯೂಸ್ ಮಾಡೋದ್ರಿಂದ ಈ ಸಿಗ್ನೇಚರ್ಸ್ ಗಳ ಅಗತ್ಯ ಕೂಡ ಇರೋದಿಲ್ಲ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ಹೋಗಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನೆಲ್ಲ ನೀವು ಸ್ನ್ಯಾಪ್ ಶಾಟ್ ತಗೊಳ್ಬಹುದು, ಹಾಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ಬಹುದು. ಸೊ ಲಿಂಕ್ ಮಾಡೋದ್ರಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ನೀವು ಯಾರ್ಯಾರು ಇದ್ದಾರೆ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರು ಲಿಂಕ್ ಮಾಡಿಲ್ಲ ಅವ್ರಿಗೆ ಖಂಡಿತ ಕಳಿಸಿ, ಯಾಕಂದ್ರೆ 31 ಮಾರ್ಚ್ 2023 ಒಳಗೆ ನೀವು ಲಿಂಕ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಪ್ಯಾನ್ ಇನ್ಆಪರೇಟಿವ್ ಆಗುತ್ತೆ. ಹಾಗೆ ನೀವು ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ನಾವು ನಿಮ್ಗೆ ಪರ್ಸನಲ್ ಫಿನಾನ್ಸ್ ರಿಲೇಟೆಡ್, ಹಾಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಹಾಗೆ ಇದು ಎಜುಕೇಶನಲ್ ವಿಡಿಯೋ ಮಾತ್ರ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.